ಪಟ್ಟಂತ ವಂದನಾರ್ಪಣೆಯನ್ನ ಒಂದೇ ನುಡಿಯಲ್ಲಿ ಮುಗಿಸುವ ಬಂಧುಗಳೇ, ಭಾರತ ಸೇವಾದಳ ಭವ್ಯತೆಯ ಮೆರವಣಿಗೆ, ಶತಮಾನದ ಸಂಭ್ರಮದ ಮಕ್ಕಳ ನಾಯಕತ್ವದ ಈ ಶಿಬಿರ ಜಿಲ್ಲಾ ಮಟ್ಟದಲ್ಲಿ ನೆರವೇರಬೇಕಂದ್ರೆ ಅದರ ಅಧ್ಯಕ್ಷತೆ ವಹಿಸಂತ ಶ್ರೀಯುತ ಸುರೇಶ್ ಇದ್ದಾರೆ. ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ರಾಷ್ಟ್ರೀಯತೆಯನ್ನು ಬೆಳೆಸಲಿಕ್ಕೆ ಒಂದು ಸಂಸ್ಥೆಯನ್ನ ಮುನ್ನಡೆಸಲಿಕ್ಕೆ ಒಬ್ಬ ಯಜಮಾನತ್ವ ಬೇಕಾಗುತ್ತೆ. 2022ರ ಆ ಸುಸಂದರ್ಭದಲ್ಲಿ 5 ವರ್ಷದ ಪಂಚವರ್ಷಗಳ ಅಭಿವೃದ್ಧಿಗೆ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಎಚ್ ಚೆನ್ನಪ್ಪ ಬಲಗಡೆ ಸೇರಿದ್ದಾರೆ. ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ. ಬಂಧುಗಳೇ, ಸಸಿಗೆ ನೀರೆರೆಯುವ ಮೂಲಕ ಬದುಕಿನ ನಾಯಕತ್ವದ ಶಿಬಿರ ಹಚ್ಚ ಹಸಿರಾಗಲಿ ಅಂತ ಹೇಳಿ ಅವ್ರಿಗೂ ಧನ್ಯವಾದ ಹೇಳಿಸ್ತಾ, ಗೂಗಲ್ ಧ್ವನಿ ರಾಷ್ಟ್ರಗೀತೆಯನ್ನ ನುಡಿಸ್ತೀರಿ, ರಾಷ್ಟ್ರೀಯ ಸಲಾಂತೆಯನ್ನ ನುಡಿಸ್ತೀರಿ. ಆ ಧ್ವನಿಯಾಗಿದ್ದಂತವರು ಟಿ ನಾಗರಾಜ್ ಸರ್, ಕೇಂದ್ರ ಸಮಿತಿಯ ಸದಸ್ಯರು, ಬೆಂಗಳೂರನ್ನ ನೋಡೋದಿಲ್ಲ, ಆ ಕೇಂದ್ರದ ಸಮಿತಿಯನ್ನ ಜಿಲ್ಲೆಯಲ್ಲಿ ತೋರಿಸುವಂತಹ ಟಿ ನಾಗರಾಜ್ ಸರ್ ಇದ್ದಾರೆ. ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ, ಅಭಿನಂದನೆ. ಬಂಧುಗಳೇ, ನಮ್ಮ ಬೆಳಗಿನ ಜಾವ ತ್ರಿವರ್ಣ ಧ್ವಜ, ನಿಜ ಅಲ್ವಾ? ಕೇಸರಿ, ಬಿಳಿ, ಹಸಿರು ಮಧ್ಯದ ಅಶೋಕ ಚಕ್ರದ ಆ ಶುಭ್ರ ವಾತಾವರಣದ ನಿಮ್ಮೆಲ್ಲರ ಒಂದೇ ಮಾತ್ರ ರಾಷ್ಟ್ರಗೀತೆ ಜೆಂಡಾ ಉಂಚಾ ಗೀತೆಯ ಸ್ವರದಲ್ಲಿ ಅರಳಿಸಿದಂತವರು ಶ್ರೀಯುತ ಅರವಿಂದ್ ಜೆ ಕೋಲಂಬಿ ಸರ್ ಇದ್ದಾರೆ, ಜಿಲ್ಲಾ ಕಾರ್ಯದರ್ಶಿಗಳು. ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆಯ ಅಭಿನಂದನೆ. ಬಂಧುಗಳೇ, ವಿಶೇಷ ಅಂತ ಹೇಳಿದ್ರೆ ನಮ್ಮ ಹಿರಿಯರು ರಮನ್ಲಾಲ್ ಸರ್ ಇದ್ದಾರೆ. ಅವರು ಕೂಡ ಹೇಳಿದ್ರು, ಧ್ವಜದ ಬಣ್ಣದ ಪ್ರತೀಕ ಸೇವಾಗಳ ಮಕ್ಕಳ ಸಮವಸ್ತ್ರದಲ್ಲಿದೆ. ನಿಜ ಅಲ್ವಾ? ನೋಡ್ತೀರಿ ಒಂದ್ಸರಿ, ಕೇಸರಿ, ಬಿಳಿ, ಹಸಿರು ನಿಮ್ಮ ಸಮವಸ್ತ್ರದಲ್ಲಿದೆ. ಆ ಹಸಿರು ಸಸ್ಯ ಶ್ಯಾಮಲೆಯ ಪ್ರತೀಕವಾದಂತಹ ಉಡುಗೆ ಆ ಸಮವಸ್ತ್ರ ಕೊಡಿಸಿದಂತಹ ಶ್ರೀಯುತ ರಮಲಾಲ್ ಸರ್, ಜಿಲ್ಲಾ ಸಮಿತಿಯ ಸದಸ್ಯರು, ಅವರು